ಈ ಒಂದು ಪುರಾತನ ನಗರವನ್ನು ಪರ್ವತಗಳ ಮೇಲೆ ನಿರ್ಮಾಣ ಮಾಡಲಾಗಿದೆಯಾ? ಈ ಒಂದು ನಗರವು ವಿಶ್ವದ 7 ಅದ್ಭುತಗಳಲ್ಲಿ ಒಂದಾಗಿದೆಯಾ? ಈ ನಗರದ ಮೇಲೆ ಕೃಷಿಯನ್ನು ಮಾಡಲಾಗ್ತಿತ್ತ? ನಮಸ್ಕಾರ ಫ್ರೆಂಡ್ಸ್, ವಿಚಾರ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪರಂ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಐತಿಹಾಸಿಕ ನಗರವಾದಂತಹ ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದಾದಂತಹ ಮಚ್ಚು ಪಿಚ್ಚುವಿನ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಮಚ್ಚು ಪಿಚ್ಚು ಇಂದಿನ ದಕ್ಷಿಣ ಅಮೆರಿಕದ ಪೆರು ರಾಜ್ಯದ ಆಂಡಿಸ್ ಪರ್ವತದ ಶ್ರೇಣಿಯಲ್ಲಿ ಕಂಡುಬರುತ್ತದೆ. ಮಚ್ಚು ಪಿಚ್ಚುವನ್ನು ಇಂಕಾ ಸಾಮ್ರಾಜ್ಯ ರಾಜನಾದ ಪಚುಕುಟಿಯು ನಿರ್ಮಿಸಿದನು. ಮಚ್ಚು ಪಿಚ್ಚುವು ಸುಮಾರು 32,592 ಹೆಕ್ಟೇರ್ ವಿಸ್ತೀರ್ಣವನ್ನು ಹೊಂದಿದೆ. ಇಂಕಗಳು ಮಚ್ಚು ಪಿಚ್ಚುವಿನಲ್ಲಿ ಕ್ರಿಸ್ತಶಕ 1200 ಹಾಗೂ ಕ್ರಿಸ್ತಶಕ 1450 ನಡುವೆ ವಾಸಿಸುತ್ತಿದ್ದರು. ಆದರೆ ವಿಸ್ಮಯ ಸಂಗತಿ ಏನೆಂದರೆ ಕ್ರಿಸ್ತಶಕ 650ಕ್ಕಿಂತಲೂ ಮೊದಲು ಸಹ ಇಲ್ಲಿ ಒಂದು ನಾಗರಿಕತೆ ಇತ್ತು ಎಂದು ಹೇಳಲಾಗುತ್ತದೆ. ಮಚ್ಚು ಪಿಚ್ಚು ಎಂದರೆ ಅಲ್ಲಿನ ಕೋಸ್ಕೋ ಭಾಷೆಯಲ್ಲಿ ಹಳೆಯ ಶಿಖರ ಎಂದು ಕರೆಯಲಾಗುತ್ತದೆ ಮತ್ತು ಇದು ಇಂಕಾ ಸಾಮ್ರಾಜ್ಯದ ರಾಜಧಾನಿ ಸಹ ಆಗಿತ್ತು. 1911ರಲ್ಲಿ ಇತಿಹಾಸಕಾರ ಮತ್ತು ಪರಿಶೋಧಕರಾದಂತಹ ಹಿರೇಮ್ ಬ್ಯಾಂಕೆಮ್ ಈ ಸ್ಥಳವನ್ನು ಹೊರ ಪ್ರಪಂಚಕ್ಕೆ ಪರಿಚಯಿಸುತ್ತಾರೆ. ಇದಕ್ಕಿಂತ ಮೊದಲು ಪ್ರಪಂಚದಲ್ಲಿನ ಎಷ್ಟೋ ಜನರಿಗೆ ಇಲ್ಲಿ ಒಂದು ರಹಸ್ಯ ನಗರವಿದೆ ಎಂಬ ವಿಷಯನೇ ತಿಳಿದಿರಲಿಲ್ವಂತೆ. ಈ ನಗರದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಕೊಠಡಿಗಳಿದ್ದು ಪರ್ವತದಲ್ಲಿರುವ ದೊಡ್ಡ ಗಾತ್ರದ ಕಲ್ಲುಗಳನ್ನು ಕತ್ತರಿಸಿ ದೇವಾಲಯ, ಮನೆ, ಸ್ನಾನದ ಗೃಹಗಳು, ಸ್ಮಶಾನಗಳು ನಿರ್ಮಾಣ ಮಾಡಲಾಗಿದೆ. ಕೃಷಿಗೆ ಹೆಚ್ಚಿನ ಮಹತ್ವ. ಕೃಷಿ ಮಾಡಲು ಯೋಗ್ಯವಾದ ಟೆರೆಸ್ ಕೃಷಿ ಅಂದರೆ ಮೆಟ್ಟಿಲುಗಳ ರೀತಿಯಲ್ಲಿರುವಂತಹ ಹೊಲಗಳನ್ನು ಸಹ ನಿರ್ಮಾಣ ಮಾಡಲಾಗಿದೆ. ಈ ಟೆರೆಸ್ಗಳು ಮಳೆಗಾಲದ ಸಮಯದಲ್ಲಿ ಮಣ್ಣಿನ ಸವೆತವನ್ನು ತಡೆಗಟ್ಟುತ್ತಿದ್ದವು. ಇಲ್ಲಿ ಇಂಕಗಳು ಮೆಕ್ಕೆಜೋಳ, ಕಿನ್ನೋವ ಇನ್ನೂ ಹಲವಾರು ಬೆಳೆಗಳನ್ನು ಬೆಳೆಯುತ್ತಿದ್ದರಂತೆ. ಮಚ್ಚು ಪಿಚ್ಚು ಸಮುದ್ರ ಮಟ್ಟದಿಂದ 2430 ಮೀಟರ್ ಅಂದರೆ 7970 ಅಡಿಗಳಷ್ಟು ಎತ್ತರದಲ್ಲಿರುವ ಊರ್ಬುಂಬಾ ಮತ್ತು ಆಲ್ಕಾಮಾಯಾ ನದಿಗಳ ನಡುವೆ ಇರುವ ಆಂಡಿಸ್ ಪರ್ವತದಲ್ಲಿ ಈ ನಗರವನ್ನು ನಿರ್ಮಾಣ ಮಾಡಲಾಗಿದೆ. ಹಚ್ಚ ಹಸಿರು, ಮಂಜು ತುಂಬಿರುವ ಕಾಡುಗಳು ಮತ್ತು ಇಳಿಜಾರುಗಳಿಂದ ಸುತ್ತುವರಿದಿರುವಂತಹ ಮಚ್ಚು ಪಿಚ್ಚಿನ ಈ ಸ್ಥಳವನ್ನು 1983ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಲಾಗಿದೆ. ಪೆರುವಿನಲ್ಲಿ ಹೆಚ್ಚಾಗಿ ಭೂಕಂಪಗಳು ಸಂಭವಿಸುತ್ತವೆ. ಇದನ್ನು ಅರಿತಿದ್ದಂಥ ಇಂಕಾಗಳು ಈ ಕಾರಣದಿಂದಾಗಿ ಗಾರೆ ಮತ್ತು ಜೇಡಿನ ಮಣ್ಣಿನ ಬಳಕೆಯನ್ನು ಮಾಡದೆ ಈ ನಗರದ ಗೋಡೆಗಳನ್ನು ತುಂಬಾ ವಿಶೇಷವಾಗಿ ನಿರ್ಮಾಣ ಮಾಡಲಾಗಿದೆ. ಕಲ್ಲುಗಳನ್ನು ಕತ್ತರಿಸಲು ಮತ್ತು ಸರಿಸಲು ಅವರ ಬಳಿ ಯಾವುದೇ ಆಧುನಿಕ ಉಪಕರಣಗಳಿಲ್ಲದೆ ಈ ಕಾರಣದಿಂದಾಗಿ ಸುಮಾರು 55 ಟನ್ಗಿಂತಲೂ ತೂಕ ಇರುವ ಕಲ್ಲುಗಳನ್ನು ಕತ್ತರಿಸಲು ದೊಡ್ಡ ಬಿಳಿ ಗ್ರಾನೈಟ್ ಕಲ್ಲುಗಳನ್ನು ಉಪಯೋಗಿಸುತ್ತಿದ್ದರು. ಕಾಗದ ಅಥವಾ ಬ್ಲೇಡ್ನಂಥ ಯಾವುದೇ ವಸ್ತುಗಳನ್ನು ಇಟ್ಟಿಗೆಗಳ ಮಧ್ಯೆ ಹೊಂದಿಸಲು ಸಾಧ್ಯವಿಲ್ಲದಷ್ಟು ಈ ನಗರದ ಗೋಡೆಗಳನ್ನು ಅತಿ ಚಿಕ್ಕ ಹಾಗೂ ಕಿರಿಯದಾಗಿ ನಿರ್ಮಾಣ ಮಾಡಲಾಗಿದೆ. ಅವರು ಬಳಸಿದ ಈ ತಂತ್ರವನ್ನು ಅಸ್ಲಾರ್ ತಂತ್ರ ಎಂದು ಕರೆಯಲಾಗುತ್ತದೆ. 2007ರಲ್ಲಿ ವಿಶ್ವದ 7 ಹೊಸ ಅದ್ಭುತಗಳ ಪಟ್ಟಿಯಲ್ಲಿ ಮಚ್ಚು ಪಿಚ್ಚುವನ್ನು ಸಹ ಸೇರ್ಪಡೆ ಮಾಡಲಾಗಿದೆ. ವೀಕ್ಷಕರ, ಮಚ್ಚು ಪಿಚ್ಚು 6 ಶತಮಾನಗಳಿಂದ ವಿದೇಶಿ ಆಕ್ರಮಣ, ಭೂಕಂಪ ಹಾಗೂ ಪ್ರಕೃತಿಯ ಪರಿಸ್ಥಿತಿಗಳನ್ನು ಎದುರಿಸಿಕೊಂಡು ಬಂದಿದೆ. ಸೂರ್ಯನ ಬೆಳಕು ವರ್ಷಕ್ಕೆ 2 ಬಾರಿ ಅಂದರೆ ವಿಷುವತ್ ಸಂಕ್ರಾಂತಿ ಎಂದು ನವೆಂಬರ್ 11 ಮತ್ತು ಜನವರಿ 30ರಂದು ಸೂರ್ಯನು ಇಂಟಿವಾಟಿನ ಕಲ್ಲಿನ ಮೇಲೆ ನೇರವಾಗಿ ಬರುತ್ತಾನೆ. ಆದ್ದರಿಂದ ಈ ಕಲ್ಲಿನ ಮೇಲೆ ನೆರಳು ಇರುವುದಿಲ್ಲ. ಇಂಟಿ ಎಂದರೆ ಸೂರ್ಯ, ಉವಾಟನ ಎಂದರೆ ಬಂಧಿಸುವುದು. ಇದನ್ನು ಕ್ಯಾಲೆಂಡರ್ ಅಥವಾ ಖಗೋಳದ ಗಡಿಯಾರವನ್ನಾಗಿ ಇಂಕಾ ಸಾಮ್ರಾಜ್ಯದ ಬಳಕೆಯನ್ನು ಮಾಡಲಾಗುತ್ತಿತ್ತು ಎಂದು ಹೇಳುತ್ತಾರೆ. ಇಲ್ಲಿ ಕ್ರಿಸ್ತಶಕ 1400ರಲ್ಲಿ 300ರಿಂದ 1000 ಜನಗಳು ಇಲ್ಲಿ ವಾಸ ಮಾಡಲಾಗ್ತಿತ್ತು ಎಂದು ಸಹ ಹೇಳಲಾಗುತ್ತದೆ. ಸ್ಪ್ಯಾನಿಷ್ ಜನರು ಮಚ್ಚು ಪಿಚ್ಚುವನ್ನು ಆಕ್ರಮಿಸಿದಾಗ ಇಂಕಾ ಜನರು ಮಚ್ಚು ಪಿಚ್ಚುವನ್ನು ತೊರೆದರು ಎಂದು ಹೇಳಲಾಗುತ್ತದೆ. ಈ ಒಂದು ನಗರವನ್ನು ಏಕೆ ಕೈ ಬಿಡಲಾಗಿತ್ತು ಎಂದು ಯಾರಿಗೂ ಸಹ ತಿಳಿದಿಲ್ಲ. ನೀರಿನ ಕಾರಣದಿಂದಾಗಿಯೂ ಇರಬಹುದು. ಯುರೋಪಿನ ಕಾಯ್ದೆಗಳಿಂದ ಸಹ ಈ ನಗರವನ್ನು ಖಾಲಿ ಮಾಡಿದ್ರು ಅಂತ ಹೇಳಲಾಗುತ್ತೆ. ಇಂಕಾ ಸಾಮ್ರಾಜ್ಯದ ಮಚ್ಚು ಪಿಚ್ಚುವಿನ ಪಾತ್ರವನ್ನು ಯಾರಿಗೂ ಸಹ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಾಗಿಲ್ಲ. ಇದನ್ನು ಇಂಕಗಳು ಕಳೆದು ಹೋದ ನಗರ ಎಂದು ಕರೆಯುತ್ತಾರೆ. ಫ್ರೆಂಡ್ಸ್, ಇದಾಗಿತ್ತು ವಿಶ್ವದ 7 ಅದ್ಭುತಗಳಲ್ಲಿ ಒಂದಾದಂತಹ ಮಚ್ಚು ಪಿಚ್ಚುವಿನ ಒಂದು ವಿಡಿಯೋ. ವಿಶ್ವದ 2ನೇ ಅದ್ಭುತದ ವಿಶೇಷ ಎಪಿಸೋಡ್ಗಾಗಿ ಎಸ್ ಎಂದು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.